ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಹತ್ರ ಏನಾದರೂ ಒಂದು ಅರ್ಧ ಎಕರೆನೋ ಇಲ್ಲ 1 ಎಕರೆನೋ 10 ಗುಂಟೆನೋ ಜಾಗಗಳಿದ್ರೆ ಎಷ್ಟು ಮೇಕೆ ಅಥವಾ ಕುರಿಗಳನ್ನ ಸಾಕ್ಬೋದು ಅಂತ ಇವನ್ ನಮ್ಮ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡಿ ಈ ರೀತಿ ಕೇಳುವಂಥದ್ದಾಗಿರ್ಬೋದು. ಇವನ್ ನಮ್ಮ ಹತ್ರ ಈ ಸೀಡ್ಸ್ ಪರ್ಚೇಸ್ ಮಾಡೋರೆಲ್ಲ, ಸರ್ ನನ್ನ ಹತ್ರ 10 ಗುಂಟೆ ಇದೆ, ಸರ್ ನಮ್ಮ ಹತ್ರ 1 ಎಕರೆ ಇದೆ, ಎಷ್ಟು ಮೇಕೆಗಳನ್ನ ಸಾಕ್ಬೋದು, ಎಷ್ಟು ಕುರಿಗಳನ್ನ ಸಾಕ್ಬೋದು ಅಂತ ಕಮೆಂಟ್ಗಳಲ್ಲಿ ಮತ್ತು ವಾಟ್ಸಪ್ಪಲ್ಲೆಲ್ಲ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರನೇ ಇವತ್ತಿನ ಈ ವಿಡಿಯೋ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಸ್ನೇಹಿತರೆ ಯಾವ ರೀತಿ ಎಲ್ಲ ಈ ಫೀಡ್ ಮ್ಯಾನೇಜ್ಮೆಂಟ್ನ ಮಾಡ್ಬೋದು, ಮೇಯ್ನಾಗಿ ಯಾವ ರೀತಿ ಮೇಕೆ ಕುರಿಗಳನ್ನ ಸಾಕ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗಿನ ಸಿಚುವೇಷನಲ್ಲಿ ಅಗ್ರಿಕಲ್ಚರ್ ಅನ್ನುವಂಥದ್ದು ರ್ಯಾಪಿಡಾಗಿ ಚೇಂಜ್ ಆಗಿದೆ. ಸೊ ನಮ್ಮ ಇಂದಿನ ಮೀನ್ಸ್ ಆಗ ಒಂದು 10 ವರ್ಷ 15 ವರ್ಷ ಹಿಂದೆ ಮಾಡುವಂಥ ಅಗ್ರಿಕಲ್ಚರ್ಗೂ ಈಗ ಅಗ್ರಿಕಲ್ಚರ್ ಮಾಡುವಂಥದ್ದಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ತುಂಬ ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ತುಂಬ ವಿದ್ಯಾವಂತರು ಅಗ್ರಿಕಲ್ಚರ್ನ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಸ್ನೇಹಿತರೆ, ನಿಮ್ಮ ಹತ್ರ 1 ಎಕರೆ ಜಾಗ ಇದೆ, ಇಲ್ಲ 20 ಗುಂಟೆ ಜಾಗ ಇದೆ, ಬರೀ 10 ಗುಂಟೆ ಜಾಗ ಇದೆ ಅಂತಂದ್ರು ನೀವು 100 ಕುರಿಗಳನ್ನಾದರೂ ಸಾಕ್ಬೋದು, 100 ಮೇಕೆಗಳನ್ನಾದರೂ ಸಾಕ್ಬೋದು. ಇದು ಮೇಯ್ನಾಗಿ ಏನು ಕಾನ್ಸೆಪ್ಟು, ಫೀಡ್ ಮ್ಯಾನೇಜ್ಮೆಂಟು. ನೀವು ಎಷ್ಟು ಫೀಡ್ನ ಬೆಳೆಸ್ಕೊಳ್ತಾ ಇದ್ದೀರಾ, ಎಷ್ಟು ಫೀಡ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಮೇಕೆಗಳನ್ನ ಅಥವಾ ಕುರಿಗಳನ್ನ ಸಾಕ್ತಾ ಇದ್ದೀರಾ. ಸೊ ಇದ್ರ ಮೇಲೆ ಈ ಕಾನ್ಸೆಪ್ಟ್ ನಿಂತಿರುವಂಥದ್ದು. ನೀವೇನಿಲ್ಲ ಸರ್ 1 ಎಕರೆ ಇದೆ ನನ್ನ ಹತ್ರ, ಅರ್ಧ ಎಕರೆ ಇದೆ ಸರ್, ನನ್ನ ಹತ್ರ ಜಮೀನೇ ಇಲ್ಲ ಅನ್ನೋರು ಬೆಂಗಳೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅವ್ರ ವಿಡಿಯೋನ ಕಳಿಸಿದ್ರು. ನೋಡ್ಬಿಟ್ಟು ನಾನೇ ಶಾಕ್ ಆಗೋದೆ. ಮೇಲೆ ಟೆರೆಸ್ ಮೇಲ್ಗಡೆ 25 ಕುರಿಗಳನ್ನ ಸಾಕಿದ್ರು. ಸೊ ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ಒಂದು ವಾಟ್ಸಪ್ಪಲ್ಲಿ ವೀಡಿಯೋ ಮಾಡಿ ನಾನು ಕಳಿಸಿದ್ರು. ಅದನ್ನು ನೋಡಿ ನಾನು ಒಂದು ದಿನ ಬಂದು ನಿಮ್ಮ ಫಾರ್ಮ್ಗೆ ವೀಡಿಯೋ ಮಾಡ್ತೀನಿ ಸರ್ ಅಂತಂದೆ. ಹೋಗಲಿಲ್ಲ. 1 ವರ್ಷ ಹತ್ತಿರ ಆಯಿತು. ಫಸ್ಟೆಲ್ಲ ಹೆಂಗಿತ್ತು ನನ್ನ ಸಿಚುವೇಶನ್ ಅಂತಂದರೆ, ನಾನು ಫಾರ್ಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನಾನು ನಮ್ಮ ತೋಟಗಳನ್ನ ಡೆವಲಪ್ ಮಾಡೋಕ್ಕಿಂತ ಮುಂಚೆ ನಾನು ತುಂಬ ಫಾರ್ಮ್ಗಳಿಗೆ ವಿಸಿಟ್ ಮಾಡಿದ್ದೀನಿ. ತಮಿಳ್ನಾಡು, ಆಂಧ್ರ, ಕೇರಳ ಆಗಿರ್ಬೋದು. ಎಲ್ಲಾದರೂ ಕೋಳಿ ಸಾಕಾಣಿಕೆ ಮಾಡ್ತಾವ್ರೆ, ಮೇಕೆ ಸಾಕಾಣಿಕೆ ಮಾಡ್ತಾವ್ರೆ, ಇಲ್ಲ ಡಿಫ್ರೆಂಟಾಗಿ ಏನೋ ಸೇಬ್ ಬೆಳೆದಿದ್ದಾರೆ ಅಂತಿದ್ರೆ ನಾನು ಹೋಗ್ತಾ ಇದ್ದೆ ಅವ್ರ ಫಾರ್ಮ್ ಹತ್ರ. ಆವಾಗ ನಂದು ಚಾನಲ್ ಇರಲಿಲ್ಲ. ಸೊ ಫಾರ್ಮ್ಗೆ ಹೋಗ್ತಿದ್ದೆ, ಏನೇನು ಮಾಡ್ತಿದ್ರೆ ಏನೋ ಎಲ್ಲ ತಿಳ್ಕೊಳ್ತಿದ್ದೆ, ನೋಟ್ ಮಾಡ್ಕೊತಿದ್ದೆ, ಬರ್ತಾಯಿದ್ದೆ. ಬಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇನು ಮಾಡಿದೆ, ನಮ್ಮ ತೋಟ, ಮೇಕೆಗಳು, ಈ ಕೋಳಿಗಳು ಇವೆಲ್ಲ ಇರೋದ್ರಿಂದ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಆಗ ಫಾರ್ಮ್ಗೆ ಹೋಗಿ ವಿಸಿಟ್ ಮಾಡೋದು ಬೇಕು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದ್ದರೆ, ಈಗ ಅವರೇ ಕರೀತಾರೆ ಫಾರ್ಮ್ ಮಾಡಿರೋರು, ಸರ್ ಬನ್ನಿ ನಮ್ಮ ಫಾರ್ಮ್ಗೆ ಅಂತ ಕರೆಯುವಂಥದ್ದು. ಸೊ ಸುಮಾರು ಜನ ಫೋನ್ ಮಾಡಿದವರೆಲ್ಲ, ಸರ್ ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಫಾರ್ಮ್ ನಂತರ ಹೋಗೋಕ್ಕಾಗ್ತಿಲ್ಲ. ಸೊ ಇದೇ ಡಿಫ್ರೆನ್ಸ್, ಯಾವ ರೀತಿ ಬೆಳವಣಿಗೆ ಆಗುತ್ತೆ ನಮ್ಮ ಒಂದು ಇದು ಅಗ್ರಿಕಲ್ಚರ್ ಅಂತ. ಸೊ ಆ ನಿಟ್ಟಿನಲ್ಲಿ 1 ಎಕರೆ 20 ಗುಂಟೆ 10 ಗುಂಟೆ ನಿಮ್ಮ ಹತ್ರ ಜಾಗ ಎಷ್ಟಾದರೂ ಇರಲಿ. ಸೊ ಫೀಡ್ಗಳಲ್ಲಂತ ಬಂದಾಗ, ಈವನ್ ಸಾಕಾಣಿಕೆ ಅಂತ ಬಂದಾಗ, ಒಂದು ಫ್ಯಾಟ್ನಿಂಗು, ಇನ್ನೊಂದು ನೇಮಿಂಗೆ ನೋಡಿ. ಫ್ಯಾಟ್ನಿಂಗು, ಒಬ್ಬನ್ನ ಜೈಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತಿನ್ನಿಸಿ ಕೊಪ್ಸೋದು ಫ್ಯಾಟ್ನಿಂಗು, ಇನ್ನೊಂದು ಬ್ರೀಡಿಂಗು. ಈ ರೀತಿ ಎಲ್ಲ ಫಾರ್ಮಿಂಗ್ನ ಈಗ ಸೇಮು ನಿಮ್ಮ ನಾಟಿ ಕೋಳಿಗೆ ಬನ್ನಿ, ಬ್ರಾಯ್ಲರ್ ಕೋಳಿಗೆ ಬನ್ನಿ, ಒಂದು ಬ್ರೀಡಿಂಗು ಅಂತ ಕರೆಯೋದು, ಒಂದು ಲೇಯರು. ನಾವು ಬ್ರೀಡಿಂಗಿಗೆ ಬಂದಾಗ ಈ ಮೊಟ್ಟೆಗಳಿರುತ್ತೆ ಲೇಯರು, ಇನ್ನೊಂದು ಬ್ರಾಯ್ಲರ್, ಈ ರೀತಿ ಎಲ್ಲ ಇರುತ್ತಲ್ಲ. ಸೊ ಅದೇ ಕಾನ್ಸೆಪ್ಟು ಮೇಕೆ ಕುರಿ ಸಾಕಾಣಿಕೆಯಲ್ಲೂ ಈಗ ಅಟ್ ಪ್ರೆಸೆಂಟ್ ಡೇಯಲ್ಲಿ ಅದೇ ಪಾಲಿಸಿನ ಯೂಸ್ ಮಾಡ್ತಿದ್ದಾರೆ. ಯಾವ ರೀತಿ ಲೇಯರು, ಬ್ರಾಯ್ಲರು ಅನ್ನೋ ಥರ ಮೊಟ್ಟೆ ಇಡೋಕ್ಕೆ ಒಂಥರ ಕೋಳಿಗಳನ್ನ ಸಾಕುವಂಥದ್ದು, ಆಮೇಲೆ ಕೋಳಿಗಳನ್ನ ದಪ್ಪ ಮಾಡೋಕೆ ಒಂಥರ ಸಾಕ್ತಾ ಇರೋದು, ಅಲ್ಲಿ ಬ್ರಾಯ್ಲರ್ನ ಇಲ್ಲಿ ಫ್ಯಾಟ್ನಿಂಗ್ ಅಂತ ಯೂಸ್ ಮಾಡ್ತಿದ್ದಾರೆ ಮೇಕೆ ಕುರಿ ಸಾಕಾಣಿಕೆಯಲ್ಲಿ. ಸೊ ಲೇಯರ್ಗಳನ್ನ ಬ್ರೀಡಿಂಗ್ ಅನ್ನೋ ಒಂದು ಪದಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸರ್ ನಮ್ಮ ಹತ್ರ 20 ಗುಂಟೆನಾದರೂ, ನಿಮ್ಮ ಹತ್ರ ಎಷ್ಟು ಜಮೀನಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ, ನೀವು ಫೀಡ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ತೀರಾ ಅನ್ನುವಂಥದ್ದು ಮುಖ್ಯ. ನೀವು ಬ್ಯಾಚ್ ಬೈ ಬ್ಯಾಚು ಯಾವ ರೀತಿ ಕುರಿ ಅಥವಾ ಕೋಳಿಗಳನ್ನ ಮೇಕೆಗಳನ್ನ ಸಾಕ್ತೀರಾ ಅನ್ನುವಂಥದ್ದು ಮುಖ್ಯ ಸ್ನೇಹಿತರೆ. 1 ಎಕರೆ ಜಾಗದಲ್ಲಿ ಒಂದು 20 ಗುಂಟೆಯಲ್ಲಿ ನೇಫಿಯರು, ಒಂದು 10 ಗುಂಟೆಯಲ್ಲಿ ಬೇಲಿ ಮೆಂತ್ಯ, ಮತ್ತು ಅದೇ ಬೇಲಿ ಮೆಂತ್ಯ ಮಧ್ಯೆ ಅಕ್ಸೆ, ಇನ್ನೊಂದು 10 ಗುಂಟೆಯಲ್ಲಿ ಮಲ್ಬೆರಿ. ಈ ರೀತಿ ಒಂದು ಪ್ಲ್ಯಾನು. 20 ಗುಂಟೆಯಲ್ಲಿ ನೇಫಿಯರು, 10 ಗುಂಟೆ ಬೇಲಿ ಮೆಂತ್ಯ, ಅದ್ರ ಮಧ್ಯೆ ಅಕ್ಸೆ, ಮತ್ತು ಎಗೇನ್ 10 ಗುಂಟೆಯಲ್ಲಿ ಮಲ್ಬೆರಿ, ಮತ್ತು ಅದ್ರ ಮಧ್ಯ ಎಗೇನು ಅಕ್ಸೆ, ಬಾರ್ಡ್ರ್ಗಳಲ್ಲಿ ಅಕ್ಸೆ. ಈ ರೀತಿ ಪ್ಲ್ಯಾನ್ ಮಾಡಿ ನೀವು ಕರೆಕ್ಟಾಗಿ ಸಫಿಷಿಯೆಂಟ್ ವಾಟ್ರ್ ಇಲ್ಲ ಅಂದರೆ ಬೆಳೆಯಲ್ಲ ಅವು. ಸೊ ಸಫಿಷಿಯೆಂಟಾಗಿ ವಾಟ್ರ್ ಕೊಟ್ಟರೆ ನೀವು 40 ರಿಂದ 50 ಮರಿಗಳನ್ನ 1 ಎಕರೆ ಜಮೀನಲ್ಲಿ ಸಾಕ್ಬೋದು. ಅಷ್ಟೇ. ಫೀಡ್ ಬೆಳಿಬೇಕಷ್ಟೇ. ನಿಮಗೆ ಫೀಡ್ ಬೆಳೆಯೋಕ್ಕೆ ಜಾಗ ಬೇಕು. 1 ಎಕರೆಯಲ್ಲಿ ನೀವು ಅಷ್ಟು ಫೀಡ್ನ ಬೆಳೆಸ್ಕೊಂಡ್ರೆ ಎಗೇನ್ ನೀವು, ಸರ್ ನಾ ಅಜೋಲಾ ಮಾಡ್ತೀನಿ, ಹೈಡ್ರೋಫೋನಿಕ್ಸ್ ಮಾಡ್ತೀನಿ ಅನ್ನುವಂಥದ್ದೆಲ್ಲ ಮಾಡಿದ್ರೆ ಇನ್ನೊಂದು 10 ಮೇಕೆನ ಕುರಿನ ಎಕ್ಸ್ಟ್ರಾ 60 ಮರಿಗಂಟಲು ಕೂಡ ಸಾಕ್ಬೋದು. ಸೊ ಈ ರೀತಿ ಒಂದು ಕಾನ್ಸೆಪ್ಟನ್ನ ನಿಮ್ಮ ಮೈಂಡಲ್ಲಿ ಬೆಳೆಸ್ಕೊಳ್ಳಿ. ಇಷ್ಟು ಮೇಕೆ ಸಾಕೋಕ್ಕೆ ನನಗೆ 1 ಎಕರೆ ಜಮೀನು ಬೇಕು ಆ ರೀತಿ ಅಲ್ಲ. ನಾನಿಲ್ಲಿ ನನ್ನ ಒಂದು ಜಾಗದಲ್ಲಿ
ನಾನು ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು 20 ಕುಂಟೆ. ಇದು ಕಮರ್ಷಿಯಲ್ ಆಗ್ತಾ ಇದೆ, ಮುಂದೊಂದು ದಿನ ಕಮರ್ಷಿಯಲ್ ಆದರೂ ಕೂಡ ನಾನು ಈ ಜಾಗದಲ್ಲಿ 20 ಕುಂಟೆ, ಪಕ್ಕದಲ್ಲಿ ಇನ್ನೊಂದು 20, ಅದಕ್ಕೆಲ್ಲ ಇಲ್ಲ, ನಂದಿರುವಂಥದ್ದು 20 ಕುಂಟೆ. 20 ರಿಂದ 30 ಮೇಕೆಗಳು, ಮಿನಿಮಮ್ 20 ರಿಂದ 30 ಮೇಕೆ, ಒಂದು 200 ರಿಂದ 300 ನಾಟಿ ಕೋಳಿಗಳನ್ನ ಸಾಕುವ ಅನ್ನೋಂಥ ಒಂದು ಕಾನ್ಸೆಪ್ಟಲ್ಲಿ ನಾನು ಇದನ್ನು ಮಾಡ್ತಾ ಇರುವಂಥದ್ದು. ಎಷ್ಟು ಜಾಗದಲ್ಲಿ? ಬರೀ 20 ಕುಂಟೆ ಜಾಗದಲ್ಲಿ. ಸರಿ ಸರ್, ಅಷ್ಟೊಂದು ಫೀಡ್ ಇಲ್ವಲ್ಲ, ಅಷ್ಟೊಂದು ಉತ್ಪತ್ತಿ ಆಗಲ್ವಲ್ಲ ಅಂತಂದರೆ ಸ್ನೇಹಿತರೆ, ನಾನು ಹೇಳಲಿಲ್ವಾ, ಈಗ ಯಾರೂ ಕೂಡ ನಾವೇ ನಮ್ಮ ಹಿಂದೆ ಮಂಗನಿಂದ ಮಾನವನ ಅಂತ ಒಂದು ಕಾನ್ಸೆಪ್ಟಲ್ಲಿ ನಾವೆಲ್ಲ ಫಸ್ಟು ಗೆಡ್ಡೆ ಗೆಣಸು ಹೋಗಿ ಅಲ್ಲಿ ಕಾಡುಗಳಲ್ಲಿ ಗೆಡ್ಡೆ ಗೆಣಸು ಹಣ್ಣು ಹಂಪಳನ್ನೆಲ್ಲ ತಿಂತಾಯಿದ್ವು ಅಂತ ಗೊತ್ತಿರೋ ವಿಚಾರನೇ, ಮರಗಳಲ್ಲಿ ತೆಂಗಿನಕಾಯಿ ಅವು ಇವೆಲ್ಲ. ಬಟ್ ಈಗ ಏನು ಮಾಡ್ತಾಯಿದ್ವಿ, ಅಕ್ಕಿನ ಒಂದು ಸರಿ ಬೆಳ್ಕೊಳ್ತೀವಿ, ಮೀನ್ಸ್ ಭತ್ತ ಬೆಳಿತೀವಿ, ಶೇಖರಣೆ ಮಾಡ್ಕೊತೀವಿ, ಬೇಳೆ ಬೆಳಿತೀವಿ, ಶೇಖರಣೆ ಮಾಡ್ಕೊಳ್ತೀವಿ. ಸೊ ಎಲ್ಲನೂ ಬೆಳೆದು ಶೇಖರಣೆ ಮಾಡಿ ವರ್ಷಾನ್ಗಟ್ಲೆ ಇಟ್ಕೊಂಡು ಅದನ್ನು ನಾವು ತಿಂತೀವಿ. ಸೊ ಇದೇ ಕಾನ್ಸೆಪ್ಟು ಕೂಡ ಮೇಕೆ ಸಾಕಾಣಿಕೆಯಲ್ಲಿ, ಕೋಳಿ ಸಾಕಾಣಿಕೆಯಲ್ಲಿ ಬರ್ತಾಯಿದೆ. ಸೊ ಈಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಯಾವ ರೀತಿ ನಾವು ಮೇವನ್ನು ಒದಗಿಸ್ಬೋದು ಅಂತ. ಒಂದು ಸರಿ ಬೆಳೆದಂಥ ಮೇವುಗಳನ್ನ ಶೇಖರಣೆ ಮಾಡಿ ಡ್ರೈ ಫೀಡ್ ಆಗಿ ಅಥವಾ ವೆಟ್ ಫೀಡ್ ಆಗಿ, ಡ್ರೈ ಫೀಡ್ಗೆ ತುಂಬ ಈಸಿ, ಈ ಜೋಳ ಆಗಿರ್ಬೋದು, ಶೇಂಗಾ ಒಟ್ಟಾಗಿರ್ಬೋದು, ಇವನ್ ಶೇಂಗಾ ಆಗಿರ್ಬೋದು, ಈ ರೀತಿ ಇಂಡಿ ಬೂಸ್ ಈ ರೀತಿ ಎಲ್ಲ ಬರುತ್ತೆ, ಹುಳ್ಳಿ ಆಗಿರ್ಬೋದು, ಈ ರೀತಿ ಎಲ್ಲ ಇರುತ್ತೆ ಡ್ರೈ ಫೀಡಲ್ಲಿ. ಅದೇ ವೆಟ್ ಫೀಡ್ನ ನಾವು ಯಾವ ರೀತಿ ಸ್ಟೋರೇಜ್ ಮಾಡೋದು ಅನ್ನೋದು ಎಲ್ರಿಗೂ ಒಂದು ತಲೆನೋವಿತ್ತು. ಬಟ್ ಈಗ ಆ ರೀತಿ ಎಲ್ಲ ಸೈಲೇಜ್ ಮಾಡ್ಕೊಂಡು ಈಗ ನಮ್ಮ ಹತ್ರ ಜನಸಂಖ್ಯೆ ಜಾಸ್ತಿ, ಮೇಕೆ ಸಾಕೋಕ್ಕೆ, ಕೋಳಿ ಸಾಕೋಕ್ಕೆ, ಆಮೇಲೆ ಮೇಕೆ ಕುರಿಗಳನ್ನ ಬೈಲೆಲ್ಲ ಮೇಯ್ಸೋಕ್ಕೆ ಜನಗಳಿದ್ದಾರೆ, ಮೇಯಿಸ್ತಾ ಇದ್ದಾರೆ, ಮತ್ತು ಆ ರೀತಿ ಲ್ಯಾಂಡ್ ಎಲ್ಲ ಇದೆ, ಮಾಡ್ತಾಯಿದ್ದಾರೆ. ಬಟ್ ಅದೇ ನೀವು ಫಾರಿನ್ ಕಡೆ ಹೋದರೆ ಹೆಂಗೆ ಮಾಡ್ತಾರೆ ಅಂದರೆ, ಒಂದು ವಿಡಿಯೋ ತೋರಿಸ್ತೀನಿ, ಮೀನ್ಸ್ ಒಂದು ಇಮೇಜ್ ತೋರಿಸ್ತೀನಿ ನೋಡಿ. ಒಂದೊಂದು ಜಾಗದಲ್ಲೇ 20,000 ಅಲ್ಲ, 1 ಲಕ್ಷ 2 ಲಕ್ಷ ಹಸುಗಳನ್ನ ಸಾಕುವಂಥದ್ದು. ಏನು ಫೀಡು? ಬರೀ ಡ್ರೈ ಫೀಡು ಸೈಲೇಜು. ಸೊ ಈ ರೀತಿಯೆಲ್ಲ ಈಗಿನ ಟ್ರೆಂಡ್ ಹೋಗ್ತಾ ಇದೆ. ನೀವು ಸಾಕಬೇಕಾ, ನಿಮ್ಮ ಹತ್ರ ಲ್ಯಾಂಡ್ ಕಮ್ಮಿ ಇದೆ, ಬರೀ 5 ಕುಂಟೆ ಇದ್ದರೂ ಕೂಡ ನೀವು ಪ್ರಾಪರಾಗಿ 5 ಕುಂಟೆ ಜಾಗ ಏನು ಮಾಡ್ಬೋದು, ಫ್ಯಾಟ್ನಿಂಗ್ ಮಾಡ್ಬೋದು. ಫ್ಯಾಟ್ನಿಂಗ್ ಅಂತಂದರೆ ಸೇಮ್ ಬ್ರಾಯ್ಲರಲ್ಲಿ ಬರುತ್ತಲ್ಲ ನೀವು. ಆಮೇಲೆ ಈ ಫೀಡಲ್ಲಿ ಬಂದರೆ ಸ್ನೇಹಿತರೆ ಬೇಜಾರು ಮಾಡ್ಕೋಬೇಡಿ, ನನ್ನ ಒಂದು ಕಾನ್ಸೆಪ್ಟು ಯೂಸ್ ಮಾಡಿ, ಜೋಳ ಯೂಸ್ ಮಾಡಿ, ಪ್ರತಿಯೊಂದು ಯೂಸ್ ಮಾಡಿ. ಫಿನಿಷರ್ಗಳನ್ನ ಯೂಸ್ ಮಾಡ್ತಿದ್ದಾರೆ, ಯಾವುದೋ ಈ ಕೋಳಿ ಫಿನಿಷರ್ಗಳನ್ನ. ಸೊ ಎಗೇನ್ ಏನಾಗುತ್ತೆ ಅಂತಂದರೆ ಅವುಗಳ ಹೆಲ್ತು ಕೂಡ ಹಾಳಾಗುತ್ತೆ, ನಮ್ಮ ಹೆಲ್ತು ಕೂಡ ಹಾಳಾಗುತ್ತೆ. ಆದಷ್ಟು ಮಾಡಿ, ಆದಷ್ಟು ಒಂದು ಸ್ವಲ್ಪನಾದರೂ ನೀವು 100ಅಲ್ಲಿ ಒಂದು 50% ಆದರೂ ಆರ್ಗ್ಯಾನಿಕ್ ಆಗಿ, ಮೀನ್ಸ್ ನ್ಯಾಚುರಲ್ ಆಗಿ ಸಾಕಾಣಿಕೆ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಯ್ತಲ್ಲ ಸ್ನೇಹಿತರೆ, 1 ಎಕರೆಯಲ್ಲಿ ನೀವು ಒಂದು 40 ರಿಂದ 50 ಮರಿಗಳನ್ನ ಸಾಕ್ಬೋದು. ಅದರಲ್ಲಿ ನಿಮಗೆ ನಾನು ಬರೀ ಕಾನ್ಸಂಟ್ರೇಟೆಡ್ ಫೀಡ್ ಕೊಡ್ತೀನಿ ಅಂತಂದರೆ ನೀವು 1 ಎಕರೆಯಲ್ಲಿ 500 ಬೇಕಾದ್ರೂ ಸಾಕ್ಬೋದು, ಶೆಡ್ ಬೇಕಷ್ಟೆ. ಸೊ ಟ್ರೆಂಡು ಚೇಂಜ್ ಆಗ್ತಾ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಅದಕ್ಕೆ ಅಡ್ಜಸ್ಟ್ ಆಗಿ, ಸುಮ್ಮನೆ ಬೆಳೆಸುವಂಥದ್ದು, ಸುಮ್ಮನೆ ಸಮಯ ವೇಸ್ಟ್ ಮಾಡುವಂಥದ್ದು ಎಲ್ಲ ಬೇಡ. ನಿಮ್ಗೆ ಆಸೆ ಇದೆ ಮಾಡಬೇಕು ಅನ್ನುವಂಥದ್ದು ಇದ್ದರೆ 5 ಕುಂಟೆ ಜಾಗ ಇದ್ದರೂ ಸಾಕು, 1 ಕುಂಟೆ ಜಾಗ ಇದ್ದರೂ 30x30 1 ಕುಂಟೆ ಜಾಗ ಇದ್ದರೂ ನಾವು 50 ಮರಿಗಳನ್ನ ಸಾಕ್ಬೋದು. ಶೆಡ್ಡಿಗೆ ಒಂದೇ ಅಷ್ಟೇ ಜಾಗ. ಸೊ ಎಲ್ಲ ಟೆಕ್ನಾಲಜಿ ಬಂದಿದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ರಿಸರ್ಚ್ ಮಾಡಿ, ಒಂದಷ್ಟು ಫಾರ್ಮ್ಗಳಿಗೆ ವಿಸಿಟ್ ಮಾಡಿ ಸ್ನೇಹಿತರೆ. ಇದೇನು ದೊಡ್ಡ ಇದೇನಲ್ಲ. ಈಗ ಎಲ್ಲದಕ್ಕೂ ಮೆಡಿಸಿನ್ಗಳು, ಆಮೇಲೆ ಎಜುಕೇಟೆಡ್ಗಳು. ಆಮೇಲೆ ನನಗೊಬ್ರು ಫೋನ್ ಮಾಡಿದ್ರು, ಸರ್ ಈ ಇಂಜೆಕ್ಷನ್ ಕೊಡ್ಬೋದಪ್ಪ. ನಾನೇನು ಹೇಳಲ್ಲ, ನೀನು ಕೊಡಬೇಕು ಅಂತ ಅನ್ಸಿದ್ರೆ ಕೊಡುವಂಥ. ಸೊ ಎಲ್ಲ ಓನಾಗಿ ಇಂಜೆಕ್ಷನ್ಗಳನ್ನ ಕೊಡುವಂಥದ್ದು, ಓನಾಗಿ ಮೆಡಿಸಿನ್ಗಳನ್ನ ಕೊಡುವಂಥದ್ದು ಎಲ್ಲ ಎಜುಕೇಟೆಡ್ಗಳಾಗಿ ತಿಳ್ಕೊಳ್ತಾ ಇದ್ದಾರೆ. ಸೊ ನೀವೇನಾದರೂ ಸಾಕಬೇಕು ಅನ್ನುವಂಥ ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿದ್ದರೆ, ನಿಮ್ಮ ಹತ್ರ ಲ್ಯಾಂಡ್ ಕಮ್ಮಿ ಇದ್ದರೆ, ನೀವು ಈ ಡ್ರೈ ಫೀಡ್ಗಳಿಗೆ ಹೋಗಿ ಫ್ಯಾಟ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಫ್ಯಾಟ್ನಿಂಗಲ್ಲಿ ಜಾಸ್ತಿ ಈ ಮಿನರಲ್ ಮಿಕ್ಸ್ಚರ್ಗಳು ಅವು ಇವೆಲ್ಲ ಸಪ್ಲಿಮೆಂಟ್ರಿಗಳು ಬರೋದನ್ನು ಕಮ್ಮಿ ಮಾಡಿ. ಇವನ್ ಸ್ಪೈರೋಲಿನಾ ಅಂತ ಬರುತ್ತೆ, ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಆ್ಯಕ್ಚುಲಿ ಡಿಗ್ರಿ ಓದಬೇಕಾದ್ರೆ ಬಾಟ್ನಿಲಿ ಸ್ಪೈರೋಲಿನಾ ಅನ್ನುವಂಥದ್ದಿತ್ತು. ಈ ಒಂದು ಸ್ಪೈರೋಲಿನಾ ಸ್ನೇಹಿತರೆ, ನಾವೇನು ಈ ಪ್ಲೇಟ್ ಗಟ್ಟಲೆ ತಿಂತೀವಲ್ಲ ಅಷ್ಟು ನ್ಯೂಟ್ರಿಷನು ಬರೀ 1 ಟ್ಯಾಬ್ಲೆಟಲ್ಲಿ ಸಿಗುತ್ತಂತೆ. ಸೊ ಯಾವ ರೀತಿ ಚೇಂಜ್ ಆಗ್ತಿದೆ, ಯಾವ ರೀತಿ ಫೀಡ್ ಮ್ಯಾನೇಜ್ಮೆಂಟ್ ಆಗ್ತಿದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇರೋದು. ಸೊ ನಮ್ಗೆ ಲ್ಯಾಂಡ್ ಬೇಕಾಗಿರೋದು ಫೀಡ್ನ ಬೆಳೆಸೋಕ್ಕೆ ತಾನೆ. ಸೊ ಆ ಫೀಡ್ ಎಲ್ಲ ಈ ರೀತಿ ಎಲ್ಲ ಸಿಗುತ್ತೆ ನಮಗೆ. ಸ್ಪೈರೋಲಿನ ಟ್ಯಾಬ್ಲೆಟ್ಗಳು ಆಗಿರ್ಬೋದು, ಈವನ್ ಸ್ಪೈರೋಲಿನ ಪೌಡ್ರನ್ನ ಈ ಮೇಕೆ ಕುರಿಗಳಿಗೆಲ್ಲ ಕೊಡ್ತಾರೆ. ಅದು ಕೆಮಿಕಲ್ ಅಲ್ಲ, ಸ್ಪೈರೋಲಿನ ಅನ್ನುವಂಥದ್ದು ಕೆಮಿಕಲ್ ಅಲ್ಲ. ಸೊ ಅಷ್ಟು ನ್ಯೂಟ್ರಿಷನ್ ಅದರಲ್ಲಿ ಇರುತ್ತೆ ಅನ್ನೋದನ್ನ ನಾನು ತಿಳಿಸ್ತಾ ಹೋದೆ. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಜಾಗ ಇದೆ, ಯಾವ ರೀತಿ ಸಾಕ್ಬೋದು, ಏನಾಗುತ್ತೆ ಅನ್ನೋದನ್ನೆಲ್ಲ ಫಸ್ಟು ಮಾಡ್ಕೊಂಡು ಮಾಡಿ. ಆಮೇಲೆ NLM ಸ್ಕೀಮ್ ಬಗ್ಗೆ ತುಂಬ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಸೊ ಖಂಡಿತವಾಗಿ ಪ್ರಾಜೆಕ್ಟ್ ರಿಪೋರ್ಟು ಅದನ್ನೆಲ್ಲ ತೋರಿಸಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ. ಆಮೇಲೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು NLM ಸ್ಕೀಮ್ ಸ್ಟಾರ್ಟ್ ಮಾಡೋಕ್ಕಿಂತ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ.
ಆಮೇಲೆ ತುಂಬ ಜನ ಕಮೆಂಟ್ಗಳಲ್ಲಿ ಕೋಳಿ ಹೊಂಟೈತಾ ಅದು ಇದು ಇಲ್ಲ, ಕೋಳಿಗಳು ಯಾವುದೇ ಕಾರಣಕ್ಕೂ ನಾನು ಸ್ಟಾರ್ಟ್ ಮಾಡಿ 3-4 ವರ್ಷ ಆಯಿತು ಸಾಕೋಕ್ಕೆ. ಸೊ ಶೆಡ್ನ ಇನ್ನೂ ನೀಟಾಗಿ ಚೆನ್ನಾಗಿ ಡೆವಲಪ್ ಮಾಡಿದ್ದೀನಿ. ಸೊ ಕೋಳಿ ಸಾಕಾಣಿಕೆ ಶೆಡ್ನ ಡೆವಲಪ್ ಮಾಡಿದ್ದೀನಿ, ಸ್ವಲ್ಪ ಡೆವಲಪ್ ಮಾಡಿ ಈಗ ನಾನೇ ಒಂದು ನಿಮ್ಗೆ ಏನಂತ ಹೇಳೋದು, ನೆಕ್ಸ್ಟ್ ಈಗ ಸೀಡ್ ಸಿಗ್ತಾ ಇದೆ, ಒಂದು ಕಂಪ್ನಿ ಥರ ರಿಜಿಸ್ಟ್ರ್ ಮಾಡ್ತೀನಿ. ಈ ಗುರು ಫಾರ್ಮಿಂಗ್ನ ಒಂದು ಕಂಪ್ನಿ ಥರ ರಿಜಿಸ್ಟ್ರ್ ಮಾಡಿ ಎಲ್ಲ ರೀತಿಯ ಅಗ್ರಿಕಲ್ಚರ್ಸ್ಗೆ ಒಂದು ಸೊಲ್ಯೂಷನ್ ಸಿಗೋ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಮಾಡ್ತಾ ಇರುವಂಥದ್ದು. ಇವ್ನಿಗೆ ಮಾಡೋಕ್ಕೇಮೇ ಇಲ್ಲ ಅಂದ್ಬಿಟ್ಟು ಯಾವುದೋ ಒಂದು ರೀಲ್ಸ್ ಟ್ರೋಲ್ ಆಯ್ತಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ಇವ್ರಿಗೆ ಅಂತ, ಆ ರೀತಿ ನನ್ನ ತಿಳ್ಕೊಂಡಿದ್ದಾರೆ ತುಂಬ ಜನ. ತಿಳ್ಕೊಳ್ಳಿ, ಒಳ್ಳೇದೇ. ಅದು ಯಾರೋ ಒಬ್ಬ ಕಮೆಂಟಲ್ಲಿ ಮಾಡಿದ್ದ, ಆದರೆ ಅಷ್ಟು ಕೆಟ್ಟದಾಗೇನು ನನಗೆ ಕಮೆಂಟ್ ಮಾಡಲ್ಲ, ಇವನೇನು ದಬಾಕಲ್ಲ ಅನ್ನೋ ಥರ ಕಮೆಂಟ್ಗಳು ಮಾಡ್ತಾರೆ. 2 ಫೀಲ್ಡು ನಾನು ಮ್ಯಾನೇಜ್ ಮಾಡ್ತೀನಿ. ಆ ಒಂದು ಭರವಸೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವೇನಾದರೂ ಮೇಕೆ ಕುರಿಗಳನ್ನ ಸಾಕಬೇಕು ಅಂತಂದರೆ ಲ್ಯಾಂಡ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೋಡಿ, ಹೇಯ್ ತೋರಿಸ್ಲಾ, ಸೊ ಕೋಳಿಗಳು ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಸೌಂಡ್ ಕೇಳಿಸ್ತಾ ಇತ್ತು ನಿಮಗೆ ಅನಿಸುತ್ತೆ. ಅವು ಮೊಟ್ಟೆ ಇಡ್ಬೇಕಾದ್ರೆ ಒಂದು ಕೋಳಿ ಸೌಂಡ್ ಮಾಡುತ್ತೆ, ಮೊಟ್ಟೆ ಈಚೆ ಬರ್ಬೇಕಾದ್ರೆ ಒಂದು ಕೋಳಿ ಸೌಂಡ್ ಮಾಡುತ್ತೆ. ಆ ಒಂದು ಕೋಳಿ ಸೌಂಡ್ ಮಾಡೋದನ್ನ ನೋಡ್ಕೊಂಡು ಇವೆಲ್ಲ ಸೌಂಡ್ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದೆ. ಸೊ ಲ್ಯಾಂಡು ಇಂಪಾರ್ಟೆಂಟ್ ಅಲ್ಲ, ನೀವು ಮೇಕೆ ಕುರಿಗಳನ್ನ ಮೇವನ್ನ ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದನ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಮ ಹತ್ರ ಯಾವ ರೀತಿ ನೀರಿದೆ ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡ್ತೀನಿ. 1 ಎಕರೆಯಲ್ಲಿ ಪ್ರಾಪರಾಗಿ ನೀವು ಮೇವನ್ನು ಬೆಳೆಸಿದ್ರೆ 40-50 ಕುರಿ ಅಥವಾ ಮೇಕೆಗಳನ್ನ ಸಾಕ್ಬೋದು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಮಾಹಿತಿನ ನಿಮ್ಮ ಜೊತೆಲಿ ನೀವು ಕಮೆಂಟ್ ಮಾಡಿ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಿಮಗೂ ತಿಳಿಸ್ತೀನಿ. ಇವನ್ ನಮ್ಮ ಫಾರ್ಮ್ಗಾಗಲಿ ಇನ್ನೊಂದು ಕಡೆ ವಿಸಿಟ್ ಮಾಡಬೇಕಾದ್ರೆ 1 ತಿಂಗಳು ಬಿಟ್ಕೊಂಡು ಬನ್ನಿ. ನಾನು ಇಲ್ಲಿ ಬೇಲಿ ಮೆಂತ್ಯ, ಕುದುರೆ ಮೆಂತ್ಯ, ಅಗಸೆ, ಮಲ್ಬೆರಿ ಇದನ್ನೆಲ್ಲ ಬೆಳೆಸಿದ್ದೀನಿ. ಇವನ್ ಅಜೋಲ ಕೂಡ ಬೆಳೆಸ್ತಾ ಇದ್ದೀನಿ. ಸೊ ಅವೆಲ್ಲ ನಿಮಗೆ ಅವೈಲೇಬಲ್ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಬಾಯ್.